ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಇಲಾಖೆಯಿಂದ 2 ದಿನದಿಂದ ನಾವು ಸತತವಾಗಿ 5 ಸ್ಟಾರ್ 3 ಸ್ಟಾರ್ ಹೋಟ್ಲು ಮೇಲೆ ತಪಾಸಣೆ ಮಾಡ್ತಿದ್ವಿ. ಇವತ್ತು KFC ಮತ್ತು ಮ್ಯಾಕ್ಡೊನಾಲ್ಡ್, ಬರ್ಗರ್ ಕಿಂಗ್ ಈ ಥರ ಜಂಕ್ ಫುಡ್ ಅಂತ ಏನು ಹೇಳ್ತೀವಿ ಅದ್ರ ಮೇಲೆ ತಪಾಸಣೆ ಮಾಡಿ ಇವರಿಗೆ ಬನ್ ಎಲ್ಲಿಂದ ಬರುತ್ತೆ, ಚಿಕನ್ ಎಲ್ಲಿಂದ ಬರುತ್ತೆ ಮತ್ತು ಯಾವ ರೀತಿ ಮೇಂಟೈನ್ ಮಾಡ್ತಾರೆ ಅನ್ನೋದು ಇವತ್ತು ತಪಾಸಣೆ ಮಾಡ್ತಾಯಿದ್ದೀವಿ. ನಿನ್ನೆ ಸುಮಾರು 25 ಹೋಟ್ಲು ನಾವು ತಪಾಸಣೆ ಮಾಡಿದಾಗ ಒಂದು 35 ಸ್ಯಾಂಪಲ್ ತೆಗೆದಿದ್ವಿ. ಈ 35 ಸ್ಯಾಂಪಲ್ನ ಅನಾಲಿಸಿಸ್ ಕಳಿಸಿದ್ವಿ. ಇದರೇನಾರು ಅನ್ಸೇಫ್ ಅಂತಂದರೆ ನಾವು ಕೇಸ್ ಹಾಕಿ, ಕ್ರಿಮಿನಲ್ ಕೇಸ್ ಹಾಕಿ ಪ್ರಾಸಿಕ್ಯೂಷನ್ಗೆ JMFC ಕೋರ್ಟ್ಗೆ ಹಾಕ್ತಿದ್ವಿ. ಇನ್ನು ಮಿಕ್ಕಿದ್ದು ಕ್ಲೀನಿನೆಸ್ ಇರಲಿಲ್ಲ, ತರಕಾರಿ ಮತ್ತು ಇದೆಲ್ಲ ಕೊಳೆತ ಸ್ಥಿತಿಯಲ್ಲಿ ಇರೋದ್ರಿಂದ ಈಗಾಗಲೇ ನೋಟಿಸ್ ಕೊಟ್ಟಿದ್ವಿ. ಅವ್ರು ಬಂದು ರಿಪ್ಲೈ ಕೊಡೋದಕ್ಕೆ ಅವ್ರಿಗೆ ಅವಕಾಶ ಕೊಟ್ಟಿದ್ದೀವಿ. ಅವರು ರಿಪ್ಲೈ ನೋಡ್ಕೊಂಡು ಅವ್ರಿಗೆ ನೆಕ್ಸ್ಟ್ ಏನು ಕ್ರಮ ತಗೋಬೇಕೋ ಕ್ರಮ ಮಾಡ್ತೀವಿ. ಈ ಪಂಚತಾರ ಹೋಟೆಲ್ಗಳ ಮೇಲೆ ನಮಗೆ ಈ ಥರ ದಾಳಿ ಮಾಡಬೇಡಿ ಅನ್ನೋಂಥದ್ದು ಏನಾದರೂ ಬಂತ ಸರ್? ಮೇಲೆ ಆಹಾರ ಸುರಕ್ಷತೆ ಯಾರು ಹಿಂಗೆ ಮಾಡಿ ಅಂತ ಹೇಳಕ್ಕೆ ಬರಲ್ಲ. ಯಾಕಂದರೆ ಆಹಾರ ಎಲ್ಲರ ಒಂದು ಫೇವ್ರೇಟ್ ರಾಜಕಾರಣಿಗಳು ಹೋಗೋ ಹೋಟ್ಲ್ಗಳ ಮೇಲೆ ದಾಳಿ ಮಾಡಿದ್ದೀರಾ? ಅಲ್ಲ, ಅವ್ರಿಗೆ ಒಂದು ರಾಜಕಾರಣಿ ಅಂತಾರೆ, ಎಲ್ಲರೂ ಹೋಗ್ತಾರೆ, ಅಧಿಕಾರಿಗಳು ಹೋಗ್ತಾರೆ, ರಾಜಕಾರಣಿಗಳು ಹೋಗ್ತಾರೆ, ಪ್ರತಿಷ್ಠಿತ ಜನಗಳು ಹೋಗ್ತಾರೆ. ಸೊ ನಾವು ಇಷ್ಟು ದಿನ ಏನು ಮಾಡ್ತಾಯಿದ್ದೋ, ನಾವು ಬೀದಿ ಬದಿ ವ್ಯಾಪಾರಿಗಳು ಮತ್ತು ಚಿಕ್ಕ ಹೋಟ್ಲುಗಳು ಇದು ಮಾಡ್ತಿದ್ದೋ. ಇವತ್ತು ದೊಡ್ಡ ಹೋಟ್ಲಿಗೆ ಮಾಡಿ ಈಗ ಅವ್ರಿಗೂ ಒಂದು ಗಮನಕ್ಕೆ ಬಂದು ಅವ್ರಿಗೊಂದು ಅರಿವು ಮೂಡಿಸ್ದಂಗೆ ಆಗ್ತದೆ, ಇಲ್ಲೂ ಈ ರೀತಿ ಇರತ್ತೆ ಅಂತ. ಯಾಕಂದರೆ ನೆನ್ನೆ ನಮ್ಮ ಆರೋಗ್ಯ ಸಚಿವರು ಹೇಳ್ದಂಗೆ ನಾವೇನು ತಿಂತಿದ್ದೀವಿ ಅಂತ ತಿಳ್ಕೊಳ್ಳೋದು ಅದು ನಮ್ಮ ಹಕ್ಕು. ಸೊ ನಾನು ಕರೆಕ್ಟಾಗಿ ತಿಂತಾಯಿದ್ದೀನ, ಇರೋ ಫುಡ್ ತಿಂತಾಯಿದ್ದೀನ ಅಥವಾ ಅದರಲ್ಲಿ ಏನಾರ ಇದಾಗಿದೆ ಅಂತ ತಿಳ್ಕೊಳ್ಳೋದು. ಯಾಕಂದರೆ ನಾವು ಅಲ್ಲಿ ದೊಡ್ಡ ಪ್ರತಿಷ್ಠಿತ ಹೋಟ್ಲಿಗೆ ಹೋದಾಗ ಸುಮಾರು ಊಟನೇ 2,500 3,000 ರೂಪಾಯಿ ಇರುತ್ತೆ ಒಂದು ಊಟ. ಅದಕ್ಕೆ 28% GST ಇರುತ್ತೆ. ಸೊ ಎಲ್ಲ ಸೇರಿದ್ರೆ 4,000 ಆಗ್ತದೆ. ಈ ಥರ ಹೋಗಿ ನಾನು ಯಾಕೆ ಕಳಪ ಆಹಾರ ತಿನ್ನಬೇಕು? ಅದ್ರ ಬದಲು ನಾನು ಬೇರೆ ಕಡೆ ಎಲ್ಲ ಒಂದು ಕಡೆ ಊಟ ಮಾಡ್ಕೊತೀನಿ. ಸೊ ಇದು ಅವ್ರಿಗೆ ಅರಿವು ಮೂಡ್ತದೆ ಮತ್ತು ಹೋಟ್ಲವ್ರಿಗೆ ಒಂದು ಇದನ್ನು ಸರಿಪಡಿಸಲಿಕ್ಕೆ ಇದೊಂದು ವ್ಯವಸ್ಥೆ ಮಾಡಿಕೊಟ್ಟಂಗೆ ಆಗುತ್ತೆ. ಇದು ದೂರ ಅಂತ ಏನಿಲ್ಲ. ಇದು ಒಂದು ಈಗ ಅದೇ ಚಿಕ್ಕ ಹೋಟ್ಲು ಮಾಡ್ತಾಯಿದ್ದು, ಈಗ ಯಾಕೆ ದೊಡ್ಡ ಹೋಟ್ಲು ಯಾಕೆಂದರೆ ನಾವು ಇಲ್ಲಿವರೆಗೂ ಯಾಕೆ 3 ಸ್ಟಾರ್ 5 ಸ್ಟಾರ್ ನಾವು ಈ ರೀತಿ ಮಾಡಿರಲಿಲ್ಲ ಅಂದರೆ ಅದು ಲೈಸೆನ್ಸ್ ಕೊಡೋದು ಸೆಂಟ್ರಲ್ DOಗೆ ಬರುತ್ತೆ. ಸೊ ಅಲ್ಲಿ ತಪಾಸಣೆ ಮಾಡಬೇಕಾದ್ರೆ ನಾವು ಅವ್ರಿಗೆ ತಿಳಿಸಿ ಹೋಗಬೇಕು ಅಂತ ಕಾನೂನಲ್ಲಿದೆ. ಸೊ ಇದಕ್ಕೆ ಈ ಸಲ ಮೊನ್ನೆನೇ ಅವ್ರಿಗೆ ತಿಳಿಸಿ ಅವ್ರನ್ನೂ ಸಹಿತ ಅವರ ಮೀಟಿಂಗ್ ಮಾಡಿ ಜೊತೆಗೇನೆ ಇದೊಂದು ಇದು ಮಾಡ್ತೀವಿ. ಕ್ರಿಮಿನಲ್ ಕೇಸಸ್ಗಳೇನಾದರೂ ಒಂದೊಮ್ಮೆ ತಮ್ಮ ವ್ಯಾಪ್ತಿಯಲ್ಲಿ ಕಂಡು ಬಂದರೆ, ಅನ್ಸೇಫ್ ಅಂತ ಬಂದರೆ ಏನು ಯಾವ ರೀತಿ ಕ್ರಮ ಇರುತ್ತೆ ಅವರಿಗೆ? ಈಗ ಅದು ಅನ್ಸೇಫು ತಿರ್ಗಾ ಫುಡ್ ಮೇಲೆ ಡಿಪೆಂಡ್ ಆಗ್ತದೆ. ಇದ್ರ ಮೇಲೆ ಅಪ್ ಟು 5 years ಜೈಲು ಇದೆ. ಎಲ್ಲರ ವ್ಯಕ್ತಿ ಅಥವಾ ಯಾರು ಸತ್ತಿದ್ರೆ ಅದು ಜೀವಾವಧಿ ಶಿಕ್ಷಣ ಬರುತ್ತೆ. ಈ ಥರದ ಪ್ರಕರಣ ಏನಾದರೂ ನೋಡಿದ್ದೀರಾ ಸರ್? ನಾನು ಬಂದಾಗಂತೂ ಇಲ್ಲ. ಬಟ್ ಜೈಲು ಹಾಕಿರೋದು ಕೆಲವು ಕಡೆ ಹಾಸನಲ್ಲೆಲ್ಲ 1 ತಿಂಗಳು ಆಗಿರೋದು, 2 ದಿನ ಆಗಿರೋದು, ಈ ಥರ ಪ್ರಕರಣಗಳಿದೆ. ಅದು ಕೋರ್ಟು ಅನ್ಸೇಫ್ ಯಾವ ರೀತಿ ಇದೆ ಅಂತ ಕನ್ಸಿಡರ್ ಮಾಡಿ ಮನೆ ಉಚ್ಚ ನ್ಯಾಯ ಅದ್ರ ಮೇಲೆ ಎಲ್ಲಿವರೆಗೂ ಹಾಕ್ಬೋದು ಸರ್? ನಾನು 5 ಲಕ್ಷವರೆಗೂ ಫೈನ್ ಹಾಕೋದಕ್ಕೆ ನನಗೆ ಅಧಿಕಾರ ಇಲ್ಲ. ಓಕೆ. ಫುಲ್ ಅನಾಲಿಸಿಸ್ ಮಾಡೋಕ್ಕೆ ಹೇಳಿದ್ದೆ. ಯಾಕಂದರೆ ನಾವು ನಮಗೂ ಏನಿದೆ ಅನ್ನೋದು ಒಂದು ಕುತೂಹಲ ಇದೆ ಅಲ್ಲ. ಸೊ ಹಂಗಾಗಿ ಫುಲ್ ಅನಾಲಿಸಿಸ್ ಮಾಡಲಿಕ್ಕೆ ನಾವು ಪ್ರೈವೇಟ್ ಲ್ಯಾಬ್ಗೆ ಕಳಿಸಿದ್ದೀವಿ. ನಾವು ಗೌರ್ಮೆಂಟ್ ಲ್ಯಾಬ್ ಇಲ್ಲ, ಪ್ರೈವೇಟ್ ಲ್ಯಾಬ್ಗೆ ಕಳಿಸಿದ್ದೀವಿ. ಎಷ್ಟು ದಿವಸ ಬೇಕು ಸರ್ ರಿಪೋರ್ಟ್ಗೆ? ಆಗುತ್ತೆ, ಒಂದು 15 ದಿನ, 10ರಿಂದ 15 ದಿನ ಆಗುತ್ತೆ. ಇದು ಹೊರತುಪಡಿಸಿ ಬೇರೆ ಸ್ಯಾಂಪಲ್ಗಳನ್ನು ತೆಗೆದುಕೊಂಡಿದ್ದೀರಾ ಹೋಟೆಲ್ಗಳಲ್ಲಿ? ಇಲ್ಲ, ಹೋಟ್ಲುಗಳಲ್ಲೂ ಸ್ಯಾಂಪಲ್ ತೆಗೆದಿದ್ದೀವಿ, ವೇರ್ ಹೌಸಲ್ಲೂ ಸ್ಯಾಂಪಲ್ ತೆಗೆದಿದ್ದೀವಿ. ಅದು ತೆಗಿತೀವಿ ಎಲ್ಲ ಕಡೆ. ಇನ್ನು ಎಷ್ಟು ದಿವಸ ಕಂಟಿನ್ಯೂ ಆಗುತ್ತೆ ಸರ್? ಇವತ್ತು 2 ದಿನ, ನೆನ್ನೆ ಇವತ್ತಿಗೆ ಮುಗಿಯುತ್ತೆ. ಓಕೆ. ಇವತ್ತು ಎಷ್ಟು ಆಗಿದೆ? ಇವತ್ತೊಂದು 30 ಕಡೆ ಆಗುತ್ತೆ. ಇವತ್ತು 30 ಕಡೆ ಆಗಿದೆ ಅಂದರೆ ಇನ್ನೂ ಸಂಜೆವರೆಗೂ ಆಗುತ್ತೆ. ನೆನ್ನೆ ಮಧ್ಯರಾತ್ರಿ 12 ಗಂಟೆವರೆಗೂ ಆಗಿದೆ. ಈಗ ಬೆಂಗಳೂರು ಫಸ್ಟ್ ಸ್ಟೇಜಲ್ಲಿ ತಗೊಂಡಿದ್ದೀವಿ. ನೆಕ್ಸ್ಟ್ ಸ್ಟೇಜಲ್ಲಿ ಜಿಲ್ಲೆಗೂ ತಗೊಂತೀವಿ. ಅಲ್ಲ, ಫುಲ್ ಅನಾಲಿಸಿಸ್ ಮಾಡ್ಬೇಕಂದ್ರೆ ಫುಲ್ ಅನಾಲಿಸಿಸ್ ಅಂದರೆ ಅಲ್ಲಿ ಏನಾಗ್ತದೆ, ನಾವು ಬರೀ ನಮ್ಮ ಲ್ಯಾಬಲ್ಲಿ FSSAI ಏನು ನಿಗದಿಪಡ್ತದೆ ಮಾನದಂಡ ಅದ್ರ ಪ್ರಕಾರ ಮಾಡ್ತೀವಿ. ಫುಲ್ ಅನಾಲಿಸಿಸ್ ಅಂದರೆ ಅದು ಬಿಟ್ಟು ಇನ್ನೇನಾರ ಇದೆಯಾ ಅಂತ ನೋಡೋದಕ್ಕೆ ಐತೆ. ಗೌರ್ಮೆಂಟ್ ಲ್ಯಾಬಲ್ಲಿ ಇದೆ. ನಾವು FSSAI ರೆಗ್ಯುಲೇಷನ್ ಪ್ರಕಾರ ಏನು ಬೇಕೋ ಆ ಥರ ಮಾಡ್ಕೊಂಡಿದ್ದೇವೆ. ಈಗ ಒಂದು ರೆಗ್ಯುಲೇಷನ್, ಯಾವುದೋ ಒಂದು ಪದಾರ್ಥದಲ್ಲಿ ಇಷ್ಟು ಕೆಮಿಕಲ್ಸ್ ಇರಬೇಕಂದ್ರೆ ಆ ಕೆಮಿಕಲ್ ಟೆಸ್ಟ್ ಮಾಡೋದಕ್ಕೆ ನಾವು ಇಟ್ಕೊಂಡಿರ್ತೀವಿ. ನಮಗೇನು ಗೊತ್ತಲ್ಲ ಅಂದರೆ ಅದು ಬಿಟ್ಟು ಇನ್ನೂ ಏನಾದರೂ ಇದೆಯಾ ಅಂತ, ಎಕ್ಸ್ಟ್ರೇನಿಯಸ್ ಮೆಟೀರಿಯಲ್ ಇರ್ಬೋದು, ಇನ್ನೊಂದಿರ್ಬೋದು, ಮೆಟಲ್ಲು, ಕೆಮಿಕಲ್ಲು, ಲೆಡ್, ಈ ಥರ ಏನಾರು ಇತ್ತು ಅಂದರೆ ಅದು ಎಲ್ಲಿಂದ ಬಂತು ಅಂತ ತಿಳ್ಕೊಳ್ಳಿಕ್ಕೆ ಅದು ಫುಲ್ ಅನಾಲಿಸಿಸ್ ಅಂತ ಮಾಡ್ತೀವಿ. ಸರ್, ಒಟ್ಟು ಎಷ್ಟು ಸ್ಯಾಂಪಲ್ಸ್ ಲ್ಯಾಬಿಗೆ ಕಳಿಸಿದ್ದೀರಿ ನಿನ್ನೆ ಇವತ್ತು ಸೇರಿ?
ನೆನ್ನೆ 35 ಸ್ಯಾಂಪಲ್ ತೆಗೆದಿದ್ದೀವಿ, ಇವತ್ತೊಂದು 30ರಿಂದ 40 ಆಗ್ತದೆ, ಒಟ್ಟು 70 ಸ್ಯಾಂಪಲ್. ಹೋಟ್ಲು ಸರ್ ಒಟ್ಟು 25 ನೋಟಿಸ್ ಇಶ್ಯೂ ಆಗಿಲ್ಲ ಸರ್? ನೋಟಿಸ್ 11 ಹೋಟ್ಲಿಗೆ ನೋಟಿಸ್ ಇಶ್ಯೂ ಮಾಡಿದ್ದೀವಿ. ಸರ್ ಅವರಿಗೆ ಟೈಮ್ ಕಾಲಾವಕಾಶ ಕೊಡ್ತೀರಾ? ಅದೇ ಅಂದರೆ ಅವರು ನಮಗೆ ವರದಿ ಅಂದರೆ ಇದು ಕೊಡಬೇಕು, ಏನು ನಾವೀಗ ನೋಟಿಸ್ ಕೊಟ್ಟಿದ್ದೀವಿ ಅದಕ್ಕೆ ರಿಪ್ಲೈ ಕೊಡ್ತಾರೆ, ಅದ್ರ ಮೇಲೆ ನಾವು ಕ್ರಮ ತಗೋತೀವಿ. ಸರಿ, ಆಲ್ಕೋಹಾಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ನಮ್ಮ ಇನ್ಸ್ಟ್ರಕ್ಷನ್ ಬಂದಿದೆ ಸರ್? ಈಗ ಆಲ್ಕೋಹಾಲು ನೀವೆಲ್ಲ ರಮ್ದು ನೋಡಿದ್ದೀರ, ಅಲ್ಲ ಒಂದು ನಿಮಿಷ, ಅದು ಎಲ್ಲಿಂದ ಶುರು ಆಯಿತು ಅಂದರೆ ತಿರ್ಗಿ ಅದು ಕರ್ನಾಟಕದಿಂದನೇ ಶುರು ಆಗಿದ್ದು. ಈಗ ಲಾಸ್ಟ್ ಟೈಮು ಬಸ್ಬಾಲ್ ಶುರು ಆದಾಗ ನಾವು ಈ ಬಸ್ಬಾಲ್ನ ಅದು ಅನಾಲಿಸಿಸ್ ಮಾಡಿ ನಾವು ಅಲ್ಲಿ ಏನೊಂದು ಇದು ಬಂತು ಅಂದರೆ ಅವರು ಹಣ್ಣಿನ ಚಿತ್ರ ಹಾಕೊಂಡು ಅಂದರೆ ಹಣ್ಣಿಂದು ಫ್ಲೇವರ್ ಹಾಕ್ಬಿಟ್ಟು ಹಣ್ಣಿನ ಚಿತ್ರ ಹಾಕ್ತಿದ್ರು. ಅದು FSSAI ಗೈಡ್ಲೈನ್ಸಲ್ಲಿ ಲೇಬಲಲ್ಲಿ ಹಣ್ಣಿನ ಚಿತ್ರ ಹಾಕಂಗಿಲ್ಲ, ಓನ್ಲಿ ಫ್ರೂಟ್ ಫ್ಲೇವರ್ ಅಂತ ಹಾಕಬೇಕು. ಸೊ ಆಮೇಲೆ ನಾನು ಏನು ಮಾಡಿದೆ, ಸೆಂಟ್ರಲ್ FSSAI ಅವರಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಂಡೆ, ಈ ಥರ ಹಿಂಗಿದೆ, ಇದಕ್ಕೆ ಕ್ರಮ ತಗೋಬೇಕು ಅಂತ. ಆವಾಗ ಅದೇನಾಯಿತು, ಇವರು ಸೆಂಟ್ ಜಾನ್ಸ್ ಡಿಸ್ಟಿಲರಿ ಅವರು ಕೋರ್ಟ್ಗೆ ಹೋಗಿ ಸ್ಟೇ ತಂದರು. ಹಂಗಾಗಿ ಅದು ಲಾಸ್ಟ್ ಮೀಟಿಂಗಲ್ಲೂ ಎಲ್ಲ ಕಮಿಷನರ್, ಎಲ್ಲ ಸ್ಟೇಟ್ ಕಮಿಷನರ್ಸ್ ಮೀಟಿಂಗ್ ಮಾಡಿದಾಗ ಸೆಂಟ್ರಲ್ CEO ಅವರು ಡಿಸ್ಕಷನ್ ಮಾಡಿದ್ರು. ಆವಾಗ ಅದು ಬೇರೆ ಬೇರೆ ಪಾನೀಯಗಳಿಗೆ ನೋಡಿದಾಗ ಬೇರೆ ಬೇರೆ ಪಾನೀಯಗಳನ್ನೆಲ್ಲ ಈಗ ರಮ್ಮಲ್ಲಿ ಏನಿತ್ತು ರಮ್ ಫ್ಲೇವರ್ ಹಾಕ್ಬಿಟ್ಟು ಅದು ಆಲ್ಕೋಹಾಲ್ ಕಂಟೆಂಟ್ ಇರಲ್ಲ, ಅದು 35 to 40% ಇರಬೇಕು. ಈಗ FSSAI ಗೈಡ್ಲೈನ್ಸ್ ಏನು ಕೊಟ್ಟಿರೋದು ಅಂದರೆ ಅದನ್ನು ಇವರೇ ಮ್ಯಾನುಫ್ಯಾಕ್ಚರರ್ಸ್ ಅದನ್ನು ವಿಡ್ರಾ ಮಾಡ್ಕೋಬೇಕು, ಅಂದರೆ ರೀಕಾಲ್ ಮಾಡ್ಕೋಬೇಕು. ಅಪ್ಲೈ ಆಗುತ್ತೆ ಸರ್ ಅದು? ಎಲ್ಲ ಇಡೀ ದೇಶಕ್ಕಾಗತ್ತೆ. FSSAI ನ್ಯೂ ಡೆಲ್ಲಿ ಅವ್ರು ಕೊಟ್ಟ ಮೇಲೆ ಇಡೀ ದೇಶಕ್ಕೆ ಆಗ್ತದೆ. ಇಲ್ಲ ಅದು ರೀಕಾಲ್ ಮಾಡಬೇಕು. ರೀಕಾಲ್ ಎಲ್ಲ ಅಂದರೆ ಅವ್ನು ಮ್ಯಾನುಫ್ಯಾಕ್ಚರರೇ ರೀಕಾಲ್ ಮಾಡಬೇಕು. ಆ ರೀಕಾಲ್ ಮಾಡಲಿಲ್ಲ ಅಂದರೆ ತಿರ್ಗಾ ಅವನ ಮೇಲೆ ಕ್ರಮ ತಗೊಳ್ಳೋದಕ್ಕೆ ಇದಿದೆ. ಈ ಮ್ಯಾನುಫ್ಯಾಕ್ಚರರ್ಸು ಜಾಸ್ತಿ ಮಧ್ಯಪ್ರದೇಶ ಮತ್ತು ಗೋವಾಲಿ ಒಂದು ಡಿಸ್ಟಿಲರಿ ಇದೆ, ಮಧ್ಯಪ್ರದೇಶದಲ್ಲಿ 3 ಡಿಸ್ಟಿಲರಿ ಇದೆ. ಇಂಡಿವಿಜುವಲ್ ಬಾಡಿಗೆ ತಪಾಸಣೆ ಮಾಡೋ ಅವಕಾಶ ಇದೆ ಸರ್? ಇದನ್ನ ತಪಾಸಣೆ ಮಾಡೋಕ್ಕೆ ಅವಕಾಶ ಇದೆ. ಈಗ ನಾವು ಡೈರೆಕ್ಷನ್ಸ್ ಕೊಡ್ತೀವಿ, ಇದ್ರ ಪ್ರಕಾರ ರೀಕಾಲ್ ಮಾಡಬೇಕು ಅಂತ. ಯಾಕಂದರೆ ಅವನು ಮ್ಯಾನುಫ್ಯಾಕ್ಚರರ್ ಅಲ್ಲಿ ಮಧ್ಯಪ್ರದೇಶದಲ್ಲಿ ಇರೋದ್ರಿಂದ ಅವನು ಒಂದಿದ್ರಲ್ಲಿ ಎಲ್ಲ ಇಡೀ ದೇಶದಲ್ಲಿ ಅವನು ರೀಕಾಲ್ ಮಾಡಬೇಕು. ಈ ಬ್ರ್ಯಾಂಡ್ಗಳ ತಪಾಸಣೆ ಸೂಚನೆ ಕೊಡ್ತೀರಾ ಇಲಾಖೆ ಅಧಿಕಾರಿಗಳಿಗೆ? ಅಲ್ಲ, ತಪಾಸಣೆ ಮಾಡೋ ಅವಶ್ಯಕತೆ, ರೀಕಾಲ್ ಮಾಡಬೇಕು ಅಂದರೆ ಅದು ರೀಕಾಲ್ ಮಾಡಲೇಬೇಕು. ಮಾರುಕಟ್ಟೆಯಲ್ಲಿ ಮಾರಾಟ ಆಗ್ತದೆ ಸರ್ ಅದಕ್ಕೆ? ಮಾರುಕಟ್ಟೆಲ್ಲೇ ಹೇಳಿದ್ದೀವಿ, ಈಗ ವಾಪಸ್ ತಗೊಳ್ಳೋದಕ್ಕೆ ಅದಕ್ಕೊಂದು ನಿರ್ದೇಶನ ನೀಡ್ತೀವಿ. ನಮ್ಮಲ್ಲಿ ಎಲ್ಲ KSBCL ಆಗೋದ್ರಿಂದ ಅದನ್ನು ರೀಕಾಲ್ ಮಾಡೋದಕ್ಕೆ ಹೇಳ್ತೀವಿ. ಯಾಕಂದರೆ ಅವರು ಮ್ಯಾನುಫ್ಯಾಕ್ಚರರ್ ಡೈರೆಕ್ಟಾಗಿ ತಂದು ಕೊಡ್ತಾರೆ. ಕನ್ಸರ್ನ್ DC ತಗೋಬೇಕಾ, ಚಾರ್ಜ್ ಯಾರು ತಗೋಬೇಕು? ಅಲ್ಲ, ರೀಕಾಲ್ ಮ್ಯಾನುಫ್ಯಾಕ್ಚರರೇ ತಗೋಬೇಕು. ಮತ್ತು ಇಲ್ಲಿ ಸ್ಟೇಟ್ ಇದರಲ್ಲಿ ಅದು ಮಾರಾಟ ಮಾಡೋದನ್ನ ಅಂದರೆ ಡಿಸ್ಟ್ರಿಬ್ಯೂಟ್ ಮಾಡೋದನ್ನ ನಿಲ್ಲಿಸ್ಬೇಕು.